ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬೇಕು ಅಂತ ಮಾಡಿರಲ್ಲ, ಬೈ ಮಿಸ್ಟೇಕ್ ಮಾಡಿರ್ತೀವಿ. ಆದರೆ ಆ ತಪ್ಪು ಅವಾಗವಾಗ ಬಂದು ಭಾವನಾತ್ಮಕವಾಗಿ ನಮ್ಮನ್ನ ಕಾಡ್ತಾನೇ ಇರುತ್ತೆ. ಕೆಲವೊಂದು ಸಾರಿ ನಮಗೆ ಗೊತ್ತಿಲ್ಲದಂಗೆ ಬೈ ಮಿಸ್ಟೇಕು ತಪ್ಪು ಮಾಡಿಬಿಟ್ಟಿರ್ತೀವಿ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬೇಕು ಅಂತ ಮಾಡಿರಲ್ಲ, ಬೈ ಮಿಸ್ಟೇಕ್ ಮಾಡಿರ್ತೀವಿ. ಆದರೆ ಆ ತಪ್ಪು ಅವಾಗವಾಗ ಬಂದು ಭಾವನಾತ್ಮಕವಾಗಿ ನಮ್ಮನ್ನ ಕಾಡ್ತಾನೇ ಇರುತ್ತೆ. ಯಾಕೆ ಹಾಗೆ ಅಂತಂದರೆ, ಯಾವ ಟೈಮ್ನಲ್ಲಿ ನೀವು ಸಂದರ್ಭದಲ್ಲಿ ಅದನ್ನು ಹೇಳಿರ್ತೀರ, ಇನ್ನು ಬೇರೆಯವರು ಅದಕ್ಕೆ ಯಾವ ಥರ ರಿಯಾಕ್ಷನ್ ಮಾಡಿರ್ತಾರೆ, ಆವಾಗ ನೀವು ಭಾವನಾತ್ಮಕವಾಗಿ ಒಳಗಡೆ ತೊಗೊಂಡಿರ್ತೀರಲ್ಲ, ಆವಾಗ ಎಮೋಷನಲ್ ಬಾಡಿನಲ್ಲಿ ಸ್ಟೋರೇಜ್ ಆಗಿರುತ್ತೆ. ಅದು ಅವಾಗವಾಗ ಬಂದು ಅದು ಕಾಡ್ತಾ ಇರುತ್ತೆ. ಹೇಗೆ ನೀರಿನ ಆಳದೊಳಗೆ ಅನರ್ಘ್ಯ ರತ್ನಗಳು ಹೋಗಿ ಸೇರ್ಕೊಂಡಿರ್ತಾವೋ, ಅದೇ ರೀತಿ ಕೆಲವು ಆಲೋಚನೆಗಳು ಆಳವಾಗಿ ಹೋಗಿ ಎಮೋಷನಲ್ ಬಾಡಿನಲ್ಲಿ ಸ್ಟೋರೇಜ್ ಆಗಿರುತ್ತೆ. ಅದು ಅವಾಗವಾಗ ಬಂದು ತುಂಬ ಗಿಲ್ಟ್ ಕೊಟ್ಟು ಹಿಂಸೆ ಕೊಡ್ತಾ ಇರುತ್ತೆ. ಅದರಿಂದ ಅದನ್ನು ನಾವು ಹೀಲ್ ಮಾಡ್ಕೋಬೇಕು. ಅಲ್ಲವಾಗಲೇ ನಾವು ಹೀಲ್ ಮಾಡಿಕೊಂಡು ಅದನ್ನು ರಿಲೀಸ್ ಮಾಡಿಬಿಡಬೇಕು. ಇಲ್ಲ ಅಂತಂದರೆ ಅದು ನಮಗೆ ಒತ್ತಡವಾಗಿ ಕಾಡ್ತಾ ಇರುತ್ತೆ, ಹಾಗೂ ಇನ್ನೊಂದು ಜನ್ಮಕ್ಕೂ ಕೂಡ ಅದು ಕ್ಯಾರಿ ಆಗುತ್ತೆ. ಯಾಕೆ ಅಂದರೆ ಎಮೋಷನಲ್ ಬಾಡಿನಲ್ಲೇ ಎಲ್ಲ ಭಾವನಾತ್ಮಕ ಆಲೋಚನೆಗಳೆಲ್ಲ ಅಲ್ಲಿಯೂ ಸ್ಟೋರೇಜ್ ಆಗಿರುತ್ತೆ. ಅದು ನಾವು ಡೆತ್ ಆದಾಗ ಅದು ಮತ್ತೆ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿರುತ್ತೆ. ಅದೇ ಒಂದು ಯಾವುದೋ ರೀತಿ ಕಾಯಿಲೆಯಲ್ಲೋ ಇನ್ನೊಂದು ರೀತಿ ಕರ್ಮದ ರೀತಿಯಲ್ಲೋ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸ್ಟಕ್ಕಾಗಿ ಒಂದು ಕಡೆ ನಮ್ಮ ಅಭಿವೃದ್ಧಿಗೂ ಸ್ಟಕ್ಕಾಗಿ ಕಾಡ್ತಾ ಇರುತ್ತೆ. ಒಂದು ಹೆಚ್ಚು ಕಾಡೋದು ಕಾಯಿಲೆ ರೂಪದಲ್ಲೇ ಕಾಡುತ್ತೆ. ಅದು ಮಾನಸಿಕವಾಗಿ ಕಾಡೋಕ್ಕೆ ಶುರು ಮಾಡುತ್ತೆ, ಡಿಪ್ರೆಷನ್ ಆಗಿ ಒತ್ತಡವಾಗಿ ಕಾಡೋಕ್ಕೆ ಶುರು ಮಾಡುತ್ತೆ. ಅದರಿಂದ ಫ್ರೆಂಡ್ಸ್, ಅವಾಗಲೇ ರಿಲೀಸ್ ಮಾಡಬೇಕು. ಅದಕ್ಕೋಸ್ಕರ ಗಿಲ್ಟ್ ಮಾಡ್ಕೋಬಾರ್ದು. ಆವಾಗಲೇ ಅದರಿಂದ ಒಂದು ಪಾಠ ಕಲ್ತ್ಕೊಂಡು ಆವಾಗಲೇ ಅದು ಕಟ್ ಮಾಡ್ಕೋಬೇಕು. ಇವಾಗ ನಾನು ಮಾತಾಡಿದ್ದೀನಿ, ಬೈ ಮಿಸ್ಟೇಕ್ ಆಯಿತು, ನನ್ನ ಮನಸ್ಸಿನಿಂದ ನಾನೇನೂ ಹೇಳಲಿಲ್ಲ, ನನ್ನ ಮನಸ್ಸಿನಲ್ಲಿ ಒಳ್ಳೆಯದೇ ಇತ್ತು, ಆದ್ರೂ ನಾನು ಏನೋ ಬೈ ಮಿಸ್ಟೇಕ್ ಹೇಳ್ಬಿಟ್ಟೆ ಅಂತ ಮನಸ್ಸಿನಲ್ಲೇ ನೀವು ಸೋಲಿಂದ ಸೋಲ್ಗೆ ನೀವು ಅಪಾಲಜಿ ಕೇಳ್ಕೊಳ್ಳಿ, ಕ್ಷಮೆ ಕೇಳಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಒಂದಿನ ನೈಟಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಕ್ಷಮೆ ಕೇಳಿಕೊಂಡು ಅದನ್ನ ಅಲ್ಲೇ ರಿಲೀಸ್ ಮಾಡಿಬಿಡಿ. ಯಾವುದೇ ಗಿಲ್ಟ್ ಇಟ್ಕೋಬೇಡಿ. ಈ ಗಿಲ್ಟು ಅನ್ನೋದು ಕೂಡ ಒಂದು ದೊಡ್ಡ ಕಾಯಿಲೆ. ಅದು ಒಂದು ದೊಡ್ಡದು ಕೊರತೆ ಒಂದು ಮನುಷ್ಯನಲ್ಲಿ. ಅದರಿಂದ ಗಿಲ್ಟ್ ಇಟ್ಕೊಂಡಂಗೆ ಅವಾಗವಾಗ ಅದನ್ನೇ ರಿಲೀಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದು ಒಂದು ನಿಮಗೆ ಹೀಲಿಂಗ್ ಪ್ರೋಸೆಸ್ ಆಗಿ ನಿಮಗೆ ಕೆಲಸ ಮಾಡ್ತದೆ ಅಂತ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಮೀನಾಕ್ಷಿ, ಸ್ಪಿರಿಚುವಲ್ ಕೋಚ್, ರೇಖಿ ಮಾಸ್ಟರ್ ಹಾಗೂ ಎನರ್ಜಿ ಇಲ್ಲರ ಕೆಲಸ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.